ಹಿತ್ಕವ್ರೆ ಬೇಳೆ ಸಾರು ಮಾಡ್ತಾ ಇದ್ದೀರಾ? ಹಾಗಿದ್ರೆ ಇವತ್ತು ನಾನು ತೋರಿಸ್ತಾ ಇದ್ದೀನಲ್ವ, ಆ ಮೆಥಡಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವಾಗ ಮಾಡಿದ್ರೂ ಇದೇ ರೀತಿ ಸಾರನ್ನು ಮಾಡ್ಕೊಳ್ತೀರಾ. ಮೊದಲು ನಾನೊಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 2 ಈರುಳ್ಳಿ ಮೀಡಿಯಮ್ ಸೈಜು ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಕೆಂಪಗಾಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಮಸಾಲೆಗೆ ರೆಡಿ ಮಾಡ್ತಾ ಇದ್ದೀನಿ. ಮಸಾಲೆಗೆ ಈರುಳ್ಳಿ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ, ಈ ಜಾಗದಲ್ಲಿ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಶುಂಠಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ಚಕ್ಕೆ ಲವಂಗ ಒಂದು 8ರಿಂದ 9 ಸೇರಿಸ್ಕೊಳ್ತಿದ್ದೀನಿ. ಖಾರಕ್ಕೆ 8 ಒಣಮೆಣಸಿನ್ಕಾಯಿ ಮತ್ತು 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಗಸಗಸೆನೂ ಸೇರಿಸ್ತಿದ್ದೀನಿ. ಹಾಗೆ ಚಿಕ್ಕ ಚಿಪ್ಪಷ್ಟು ತೆಂಗಿನಕಾಯನ್ನು ತುರಿದು ಸೇರಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ತುಂಬ ಏನು ಹೆಚ್ಚಿಗೆ ಫ್ರೈ ಮಾಡೋದು ಬೇಡ, ಒಂದು ಸ್ವಲ್ಪ ಬೆಚ್ಚಗಾದರೂ ಸಾಕಾಗುತ್ತೆ. ಈ ಥರ ಫ್ರೈ ಮಾಡಿ ಮಸಾಲೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದರಿಂದ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ಓಕೆ, ಎಲ್ಲ ರೆಡಿ ಆಗೋಯಿತು. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ನಾನೊಂದು ಮಿಕ್ಸಿ ಜಾರಲ್ಲಿ ಸೇರಿಸ್ತಿದ್ದೀನಿ. ಸಾರು ನಿಮಗೆ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕು ಅಂದರೆ ಹಿತ್ಕವ್ರೆ ಬೇಳೆನ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಹಿಡಿಯಷ್ಟು ಹಾಕ್ಬಿಟ್ಟು ರುಬ್ಕೊಂಡ್ರು ಸಾರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಮೆತ್ತಗೆ ನಾವು ರುಬ್ಬಿಟ್ಕೊಳ್ಳೋಣ. ನಂತರ ಕಡಾಯಲ್ಲಿ ಮಾಡ್ತಾಯಿದ್ದೀನಿ 2 ಸ್ಪೂನಷ್ಟು ತುಪ್ಪ. ಹಿತ್ಕವ್ರೆ ಬೇಳೆಗೆ ತುಪ್ಪ ಹಾಕಿದ್ರೂ ಅಷ್ಟೇ ಟೇಸ್ಟ್ ಸೂಪರಾಗಿರುತ್ತೆ. ಸಾಸಿವೆ, 1 ಕಡ್ಡಿಯಷ್ಟು ಕರಿಬೇವು ಮತ್ತು ಒಂದು ಸ್ವಲ್ಪ ಕಸೂರಿ ಮೆಥಿನ ಸೇರಿಸ್ಕೊಳ್ತಿದ್ದೀನಿ. ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿತಾ ಇದ್ದ ಹಾಗೇ ನಾನು ರುಬ್ಬಿಟ್ಟಿರೋ ಅಂಥ ಮಸಾಲಾನ ಸೇರಿಸ್ಕೊಳ್ತೀನಿ. ಸೇರಿಸಿದ ನಂತರ 1 kgಯಷ್ಟು ಅವರೆಕಾಳನ್ನು ಬಿಡಿಸಿ ನೆನೆಸಿಟ್ಟು ಹಿಸ್ಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ಕಡಾಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದೇ ಒಂದು ಟೊಮೊಟೊನ ಸೇರಿಸ್ತಿದ್ದೀನಿ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಬೇಯಿಸೋದೇನು ಬೇಡ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲೇ ನೀರನ್ನು ಹಾಕಿ ನೀಟಾಗಿ ಮಸಾಲೆನ ತೊಳೆದು ಆ ನೀರನ್ನು ಮೊದಲು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ನೀರು ಸಾಕಾ ಅಂತ. ಈಗ ಕರೆಕ್ಟಾಗಿದೆ, ಆದರೆ ಬೇಯ್ತಾ ಸಾರು ಗಟ್ಟಿಯಾಗುತ್ತಲ್ವ, ಅದರಿಂದ ಮತ್ತೆ ನಾನು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ತೆಳುವಾಗೇ ಮಾಡಬೇಕು. ತಣ್ಣಗಾದ ನಂತರ ನಮಗೆ ಸಾರು ತುಂಬ ಬೇಗ ಗಟ್ಟಿಯಾಗೋಗುತ್ತೆ. ನೋಡಿ, ಈ ಥಿಕ್ನೆಸ್ಗಿದೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ತಳ ಹಿಡಿಯುತ್ತೆ. ಆಗಾಗ ಸೆಂಟ್ರಲ್ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ತಾ ಇರಿ. ಓಕೆ, ಈಗ ಓಪನ್ ಮಾಡ್ತಾ ಇದ್ದೀನಿ. ಕೊತ್ತ ಅಂತ ಕುದೀತಾ ಇದೆ, ಘಮ ಘಮ ಅಂತ ವಾಸನೆ ಬರ್ತಿದೆ. ಸೂಪರಾಗಿ ನಮಗೆ ಹಿತ್ಕವ್ರೆ ಬೇಳೆ ಸಾರು ರೆಡಿ ಆಗೋಯ್ತು. ಚಪಾತಿ, ದೋಸೆ, ಇಡ್ಲಿ, ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆ, ರೈಸ್ಗೂ ಸಹ ಸೂಪರಾಗಿರುತ್ತೆ. ಬೇಳೆ ನೋಡಿ ಕರೆಕ್ಟಾಗಿ ಬೆಂದಿದೆ ಅಲ್ವಾ. ಸಾರು ಥಿಕ್ನೆಸ್ಸು ಅಷ್ಟೇ ಸೂಪರಾಗಿದೆ. ಯಾರು ಬೇಕಾದರೂ ಆರಾಮಾಗಿ ನೀವು ಮಾಡ್ಕೋಬೋದು ಈ ರೀತಿ ಸಾರನ್ನು. ಈ ಸಲ ಏನಾದರೂ ಅವರೆಕಾಳು ನೀವು ತೊಗೊಂಬಂದರೆ ಈ ರೀತಿ ಹಿತ್ಕವ್ರೆ ಬೇಳೆ ಸಾರನ್ನು ಮಾಡ್ಕೊಳ್ಳಿ. ನಿಮ್ಮ ಮನೇಲೂ ಇಷ್ಟಪಡ್ತಾರೆ. ಹಾಗಿದ್ರೆ ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.